ರೈತರ ಹೋರಾಟಕ್ಕೆ ಮಣಿದ ಕೆಇಬಿ ಅಧಿಕಾರಿಗಳು. ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ತೊರವಿ ಗ್ರಾಮದ ಬಳಿ ಇರುವ ಕೆಸರಾಳ ತಾಂಡವ ವ್ಯಾಪ್ತಿಗೆ ಬರುವ ರೈತ ಚಿದಾನಂದ ಮಂಟೂರ ಅವರ ಹೊಲದಲ್ಲಿ ಅಳವಡಿಸಲಾದ ಟಿಸಿ ಏಕಾಏಕಿ ಸುಟ್ಟಿರುವ ಕಾರಣ ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ರೈತನ ಜಮೀನಿನಲ್ಲಿ ಹೋರಾಟ ಮಾಡಲಾಯಿತು. ಇದನ್ನ ಕಂಡ ಕೆಇಬಿ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಬೇಗನೆ ಸಮಸ್ಯೆ ಬಗೆಹರಿಸುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿ ರೈತರ ಹೋರಾಟಕ್ಕೆ ಮಣಿದು ರೈತರ ಸಮಸ್ಯೆ ಬೇಗ ಬಗೆಹರಿಸಿಕೊಡಲಾಗುವುದು ಅಂತ ಭರವಸೆ ನೀಡಿದ್ರು. ಇಲ್ಲಿ ಒಂದು ಮಂಟೂರವರ ತೋಟದಲ್ಲಿ ಟಿಸಿ ಸುಟ್ಟದಕ್ಕಾಗಿ ರೈತರೆಲ್ಲರೂ ಸೇರಿ ಇಲ್ಲಿ ಪ್ರತಿಭಟನೆ ಮಾಡಿದ್ರು. ಅವರ ಪ್ರತಿಭಟನೆಗೆ ಸ್ಪಂದಿಸಿ 100 KV ಟಿಸಿಯನ್ನು ನಾವು ಕೂಡಿಸುವ ವ್ಯವಸ್ಥೆ ಮಾಡ್ತೀವಿ. ಹಾಗೆ ಸಹ ಅಲ್ಲಿ ಅನಧಿಕೃತ ಇರುವಂತಹ ಪಂಪ್ಸೆಟ್ಗಳನ್ನು ನಾವು ಡಿಸ್ಕನೆಕ್ಟ್ ಮಾಡ್ತೀವಿ ಅಂತ ಹೇಳಿದೀವಿ. ದಯವಿಟ್ಟು ತಮ್ಮದು ಸಹಕಾರ ಇರಬೇಕು. ನಾವು ನಮ್ಮ ಸಿಬ್ಬಂದಿಗೂ ಸಹಕರಿಸಲು ಹೇಳಿದೀವಿ, ತಿಳಿಸಿದೀವಿ. ನಾನು GS ದೇಶಮುಖ್ ಅಂತ ಹೇಳಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ತಿಕೋಟ. ಸಿಬ್ಬಂದಿ ಮೇಲೆ ಆರೋಪ ಇದೆ ಸರ್, ದುಡ್ಡು ತಗೋತಾರೆ ಅಂತ ರೈತರ ಆರೋಪ. ಅದು ಆರೋಪ ಮಾಡೋಕ್ಕಿಂತ ಮೊದಲು ದುಡ್ಡು ಕೇಳಿದ್ರಂದ್ರೆ ನನ್ನನ್ನು ಸಂಪರ್ಕ ಮಾಡ್ರಿ, ಸೆಕ್ಷನ್ ಆಫೀಸರ್ ಸಂಪರ್ಕ ಮಾಡ್ರಿ, ಅದಕ್ಕೆ ನಾವು ಇದು ಆಕ್ಷನ್ ತಗೋತೀವಿ. ನಮ್ದಿಲ್ಲ, ಫೋನ್ ಹತ್ತಂಗಿಲ್ಲ ಅಂತ ಯಾರು ನನ್ನ ಮೇಲೆ ಯಾರು ಆರೋಪ ಮಾಡಿಲ್ಲ. ಅವ್ರಿಗೆ ನಾವು ಸೂಕ್ತ ಸೂಚನೆ ಕೊಡ್ತೀವಿ ಫೋನ್ ಹತ್ಲಿಕ್ಕೆ. ನೆಕ್ಸ್ಟ್ ಸಮಸ್ಯೆ ಆದ್ರೆ ಹೆಂಗ್ ಸರ್? ನೆಕ್ಸ್ಟ್ ಸಮಸ್ಯೆ ಆದ್ರೆ ಸೆಕ್ಷನ್ ಲೈನ್ ಮ್ಯಾನ್ ಮಾತಾಡ್ರಿ, ಲೈನ್ ಮ್ಯಾನ್ ರೆಸ್ಪಾನ್ಸ್ ಮಾಡ್ಲಿ ಅಂದ್ರೆ ಸೆಕ್ಷನ್ ಆಫೀಸರ್ ಮಾತಾಡೋದು ಹೇಳಿದೀವಿ. ಸೆಕ್ಷನ್ ಆಫೀಸರ್ ಎತ್ತಲಿಲ್ಲ ನನಗೆ ಮಾತಾಡ್ರಿ, ನಾ ಮಾತಾಡ್ತೀನಿ. ಇಂದು ತೊರವಿ ಗ್ರಾಮದ ವ್ಯಾಪ್ತಿ ಅಡಿಯಲ್ಲಿ ಕೆಸರಾಳ್ ತಾಂಡಾದ ಒಂದು ಸರಹದ್ದಿನಲ್ಲಿ ಚಿದಾನಂದ ಮಂಟೂರ ನಮ್ಮ ರೈತರ ಜಮೀನದಲ್ಲಿರುವಂತ ಟಿಸಿ ಸುಟ್ಟು 2-3 ದಿವಸ ಆಗಿತ್ತು. ಆದ ಕಾರಣ ಇವತ್ತು ನಾವು ಸಂಬಂಧಪಟ್ಟಂತ ಅಧಿಕಾರಿಗಳು, ಸೆಕ್ಷನ್ ಆಫೀಸರ್ ಇರ್ಬೋದು, AW ಇರ್ಬೋದು, WE ಸಾಹೇಬ್ರು ಇರ್ಬೋದು, ಎಲ್ಲರೂ ಸ್ಥಳಕ್ಕ ನಮ್ಮ ಹೋರಾಟಕ್ಕ ಪ್ರತಿಭಟನೆಗೆ ಸ್ಪಂದಿಸಿ ತಕ್ಷಣವೇ ನಮ್ಮ ಸ್ಥಳಕ್ಕೆ ಬಂದು ಸೂಕ್ತವಾದಂತ ನಮಗ ಸ್ಪಂದನೆ ನೀಡಿದಾರ. ಅವ್ರೆಲ್ಲರಿಗೂ ನಾವು ಮೊದಲನೇದಾಗಿ ಅಭಿನಂದನೆಗಳನ್ನ ತಿಳಿಸ್ತೀವಿ. ಯಾಕಂದ್ರೆ ನಮ್ಮ ಕರೆಗೆ ಹೋಗೊಟ್ಟು ಸ್ಥಳದಲ್ಲಿ ಬಂದು ನಮ್ಮ ಏನು ಸಮಸ್ಯೆಗಳಿದಾವ, ದೋಣಿ ಲೈನ್ದಲ್ಲೇ 2 ಟಿಸಿ ಸುಟ್ಟಿದ್ದವು. ಕಳೆದ 1 ವಾರದ ಹಿಂದೆ ಒಂದು ಸುಟ್ಟಿತ್ತು, 1.5 ತಿಂಗಳದ ಹಿಂದೆ ಇನ್ನೊಂದು ಟಿಸಿ ಸುಟ್ಟಿತ್ತು. ಇದು ಏನಪ್ಪಾ ಅಂದ್ರ 2-3 ದಿವಸ ಆಗ್ಯದ ಟಿಸಿ ಸುಟ್ಟು. ಈ 3 ಟಿಸಿಗಳು ತಕ್ಷಣವೇ ಇವತ್ತೇ ಅವ್ರು ಏನಪ್ಪಾ ಅಂದ್ರ ಲೋಡಿಂಗ್ ಮಾಡಿಸ್ತಾ ಇದಾರ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಾಹೇಬ್ರು. ಆಮೇಲೆ ಉಳಿದಂತ ಕೆಲವು ಸಣ್ಣ ಪುಟ್ಟ ಟೆಕ್ನಿಕಲ್ ಸಮಸ್ಯೆಗಳ ಏನ್ ಅದಾವಲ್ಲ ಲೈನ್ ನಲ್ಲಿ, ಅವುಗಳನ್ನ ಕೂಡ ಸರಿಪಡಿಸ್ತೀವಿ ಅಂತ ಹೇಳಿದಾರ. ಉತ್ತಮ ಸೇವೆ ಕೊಡ್ತಿದಾರ. ಕೆಲವೊಂದಿಷ್ಟ ಇಲ್ಲಿ ಸಂಬಂಧಪಟ್ಟಂತ ಲೈಮಾನರಿಗೆ ನಾವು ಈ ಯಾರು ಸಿಂಧೆ ಅವ್ರಿಗೆ ನಮ್ಮ ಎಲ್ಲಾ ರೈತರು ಅವ್ರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಇಟ್ಟುಕೊಂಡು ಅವ್ರ ಬಗ್ಗೆ ಒಂದು ಅಭಿಮಾನದಿಂದ ನಾವೆಲ್ಲರೂ ರೈತ ಸಂಘಟನೆಯಿಂದ ಒಂದು ಧನ್ಯವಾದಗಳನ್ನ ಅವ್ರಿಗೆ ಹೇಳಕ್ ಇಷ್ಟಪಡ್ತೀವಿ. ಯಾಕಂದ್ರೆ ಒಳ್ಳೆಯವ್ರಿಗೆ ಒಳ್ಳೆಯವ್ರು ಅಂತ ಹೇಳ್ತೀವಿ, ಕೆಟ್ಟವ್ರಿಗೆ ನಾವು ಕೆಟ್ಟವ್ರು ಅಂತ ನೇರವಾಗಿನೇ ಹೇಳ್ತೀವಿ. ಅದಕ್ಕ ಎಲ್ಲಾ ನಮ್ಮ ರೈತ ಸಂಘಟನೆಯಿಂದ ಎಲ್ಲಾ ನಮ್ಮ ರೈತರ ಪರವಾಗಿ ಅವ್ರಿಗೆ ನಾವು ಅನಂತ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೀವಿ. ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾಧ್ಯಕ್ಷರು ಶಂಕರಗೌಡ ಹಿರೇಗೌಡರು.